ಹಲೋ, ಹೇಳವ. ಏನು ಹೇಳ, ನೀನು ಹೇಳ್ಬೇಕು, ನಾನೇನು ಹೇಳನೆ? ಏನು ಹೇಳವ, ಏನು ಸಮಾಚಾರ? ಆಯ್ತವ ನಾಷ್ಟು ಹೆಂಗಾರೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿದ? ಯಾರಿಗವ? ಯಾರಿಗೂ ಮಾಡಿದ ಕಣ್ಮಗ ಅದಕ್ಕವ? ಅವ್ರಿಗೆ ಫೋನ್ ಮಾಡಿದವ ನೀನು ಅಳಿಮಯ್ಯನ್ಗೆ? ಹಾ, ಯಾಕವ ಹಂಗಂತ ಅಳಿಮಯ್ಯ? ಅಲ್ಲ, ನೀನು ಹೇಳು, ಅವ್ರು ಏನು ಹೇಳಿಲ್ಲ. ನೀನು ಹೇಳವ ಮಾಡಿದ ಹೆಂಗೆ ಅಂತ. ನಾನೇಕವ ಮಾಡನೆ? ನಾನೇಕ್ ಮಾಡನೆ? ಮಾಡಿಲ್ಲ ಕಣ್ಮಗ. ಹಂಗಂತಿದ್ದ ಮಾಡಿದ್ರು ಅಂತ ಅವ್ರು ಹೇಳಿಲ್ಲ ಅಂತ ಹೇಳ್ತಾ ಇಲ್ವಾ? ಮತ್ ಮಾಡಿಲ್ಲ ಕಣವ, ಯಾಕೆ ಮಾಡಕ್ ಹೋಗನೆ? ಮಾಡಿಲ್ಲ ನಾನು. ಅವ ನಿಜಕ್ಕೂ ಏನ್ ನನ್ನ ಗಂಡ ಮನೆ ಬಾಳ್ಲಿ ಅಂತ ಮಾಡ್ತಿದ್ಯೋ, ಇಲ್ಲ ಬಾಳ್ ಮುರ್ಕೊಂಡ್ ಬರ್ಲಿ ಅಂತ ಮಾಡ್ತಿದ್ಯೋ? ಏನ್ ಮಾಡ್ಬೇಕು ಅಂತ ಮಾಡ್ತಿದೀವ ನೀನು? ಏನ್ ಮಾಡ್ಬೇಕು ಅಂತ ಮಾಡ್ತಿದ್ದಿ ನೀನು? ಹಾ, ಏನ್ ಮಾಡ್ಬೇಕು ಅಂತ ಮಾಡ್ತಿದೀವ ನೀನು? ಅದಕ್ಕವ, ಅದಕ್ಕೆ ಹಿಂಗೆಲ್ಲ ಮಾತಾಡಿ ಮಗ ನೀನು. ಯಾಕಂಗಂದಿಯೇ? ಇನ್ನೇನ್ ಮತ್ತೆ ಯಾಕೆ ಸುಳ್ಳು ಹೇಳಿಯ ನೀನು? ನೀನು ಅಳಿಮಯ್ಯಂಗೆ ಫೋನ್ ಮಾಡಿ ನಿಜ ತಾನೆ ನೀನು? ಯಾಕವ ಫೋನ್ ಮಾಡಿದ್ದೆ? ನಾನು ಏನಂದವ ನಿನ್ಗೆ? ಅವ್ರದ್ದು ದುಡ್ಡಿಲ್ಲ ಪರದಾಡ್ತವ್ರೆ, ಫೋನ್ ಮಾಡ್ಬೇಡ ನೀನು ತಂದೆ ತಾನೆ ನಾನು. ಅಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ದಾನೆ ನೀನು. ಹಿಂಗ ಆಗ್ತಿದ್ಯಲ್ಲ ನೀನು, ಸರಿಯಾ ನೀನು? ಯಾಕವ ಫೋನ್ ಮಾಡಕ್ ಹೋಗಿದೆ? ಏನು ಹಿಂದೆ ಮುಂದೆ ಕೊಟ್ಟು ಮಾಡಿದ್ದ ನೀನು ಅವ್ರಿಗೆ? ನಾನು ಕೇಳ್ದಾಗ ಕೊಡಿ ಅಂತ. ಅಲ್ಲ, ಮನ್ಸಿಗೆ ದುರಾಸೆ ಇರಬೇಕು ಇಷ್ಟು ಮಟ್ಕೋ ಅಲ್ಲಕನವ. ಅವ್ರು ಎಷ್ಟು ಪರದಾಡ್ತವ್ರೆ, ಎಷ್ಟು ಇದು ಮಾಡ್ತಾವ್ರೆ ಅನ್ನೋದು ನನಗೆ ಗೊತ್ತು, ನಿನ್ಗೆ ಗೊತ್ತಾ? ಒಂದು ದಿವಸ ರಜೆ ತಗೊಳ್ದಾನೆ ದುಡಿತಾ ಕುಂತವ್ರೆ ನನ್ನ ಗಂಡ. ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ. ಅದ ಒಂದು ಭಾನುವಾರ ರಜೆ ತಗೊಳ್ದಂಗೆ ದುಡ್ದು ಯಾರು ತೀರಿಸ್ತಾ ಕೂತಾರೆ ನಿಮ್ಮ ಸಲವ. ಅವ್ರು ತೀರ್ಸಕ್ಕೆ ಹಣೆ ಬಂದಿದ್ದದ? ಹಾಂ, ಇಷ್ಟೆಲ್ಲ ಆದ್ರೂ ಒಂಚೂರು ಕರುಣೆ ಅನ್ನೋದೇ ಇಲ್ವಾ ನಿಮಗೆ? ಅದೇನಂಗೆ ಬುದ್ಧಿ ಕಲ್ತಿದ್ದೀರಿ? ಸರಿ ಕದ್ಬಿಡು ನೀನು ಒಳ್ಳೆ. ಅದಕ್ಕನೇ ನಾನೇನು ಮಾಡಿದೆ, ಅಪ್ಪಂಗಂತೂ ನೋಡೋದ ಒಂದು ಮಾತು ಫೋನ್ ಮಾಡಿ ಕೇಳು ಏನಂದದು ಅಂತ. ಅಷ್ಟಕ್ಕೆ ಒಂದು ಫೋನ್ ಮಾಡಿದೆ. ಇಲ್ಲ ಅಂತ ಅಂದ್ರು ಸುಮ್ಮನೆ. ಅದು ಇನ್ನೇನು ಏನು ತಲೆ ತಗ್ಗಿ ಅಂತದ್ದು ಏನಿದದು? ಅವ್ರು ಫೋನ್ ಮಾಡಬೇಕು ಅನ್ನೋದು ಏನಿದದು? ಯಾಕೆ ಮಾಡಿದೆ ನೀನು ಅಂತ ನಾನು ಕೇಳ್ತಿರೋದು. ಫೋನ್ ಮಾಡಿ ಕೇಳಬೇಕು ಅನ್ನೋದು ಏನಿದ್ದು? ನಾನೇ ಹೇಳಿವ ನಿನಗೆ, ಕಾಸಿಲ್ದಾನೆ ಕರಿ ಮಾಡಿದ್ದಾನೆ, ಅವರೇ ಪರದಾಡ್ತವ್ರೆ ಕಣವ ಅಂತ. ಅಷ್ಟು ಹೇಳಿದ್ಮೇಲೆ ಅರ್ಥ ಮಾಡ್ಕೊಂಡಿವಲ್ಲ ನೀನು? ನಿಮ್ಮ ಮನೆ ಕಟ್ಕೊಡ್ಬೇಕು ಅಂದ್ಬಿಟ್ಟು ಸಾಲ ಮಾಡಿ ಸೋಲ ಮಾಡಿ ಅವ್ರು ಇವತ್ತು ಮನೇಲಿ ನಿಮ್ದೇ ಮನೆ ಕಣ್ಣು ನಿದ್ದೆ ಮಾಡ್ತಾರೆ. ಆಕಾಶ ನನಗೆ ಗೊತ್ತು, ನಾನು ಕಣ್ಣಾರ ನಾನು ನೋಡಿವ್ನಿ. ಅಂತದ್ರಲ್ಲಿ ಹಿಂಗೆಲ್ಲವ ಹಿಂಗೆ ಆಡೋ ಚಂದವ ನೀನು. ಇದೊಳ್ಳೆ ಸರಿ ಆಯ್ತು ಕಲೆ, ನಿಂದೊಳ್ಳೆ ಒಳ್ಳೆ ಬಂಡಾಟಕ್ಕೆ ತುಂಡೇಟ ಅಂತವ. ನಿಮ್ನ್ಯಾರು ಮಾಡಕ್ಕೆ ಕೇಳಿದವರು ಹೇಳುದ ನಾನು ಏನಂದೆ ಅವತ್ತೇ. ಅವ ಇದು ಯಾವತ್ತಿರು ಸರ್ಪರೇಕಿಲ್ಲ. ಬೇಡ ಕಣವ, ಅವ್ರು ಮಾಡೋದು ಬೇಡ ಬಿಡೋದು ಬೇಡ ಅಂತ ನಾನು ಹೇಳ್ನಿವ. ಯಾವ ಮನೆ ಕಟ್ಸೋದು ಬೇಡ ಕಣವ, ಎಂಥದ್ದು ಬೇಡ ಅಂತ ನಾನು ಹೇಳ್ನಿವ. ನಾನು ಕಟ್ಟಿಸ್ಕೊಟ್ಟು ಈಗ ಸಿಕ್ಕಂಡ ಅಂದರೆ ಅವ್ರು ದೊಡ್ಡಸ್ಕೆ ತೋರಿಸ್ಕೊಳಕ್ಕೆ ಕಟ್ಕೊಟ್ಟಿದ್ದು ಕಣ್ಣೆ. ಅದಕ್ಕೆ ನಾನೇನು ಮಾಡನೆ? ಈಗಲೂ ಏನಾಗಿತ್ತು ಲಾಸು ನಿಮಗೆ? ನಿಮ್ಮ ಹೆಸರು ಇದಲ್ಲ ಮನೆ? ಓಹೋ, ನಮ್ಮ ಹೆಸರು ಇದ್ಬಿಟ್ರೆ ನಮ್ಗೆ ಸೇರ್ಕೊಬಿಟ್ಟದದು. ನಮ್ಗೆ ಸೇರ್ಕೊಂಡದವ, ನಮ್ಗೆ ಬೇಡ ಕಣವ. ನಮ್ಗೆ ಕಂಡವ್ರು ಆಸ್ತಿನೂ ಬೇಡ, ಕಂಡವ್ರ ಮನೆ ನಾವು ಆಸೆ ಮಾಡಕ್ಕಿಲ್ಲ ನಾವು. ನಾನು ಹೇಳೋದೊಂದು, ಯಾಕೆ ಫೋನ್ ಮಾಡಕ್ಕೆ ಹೋಗಿದೆ ನೀನು ಇಲ್ಲಿ ಬಂದಾಗ ಕೇಳ್ತಾನೆ 50 ರೂಪಾಯಿ ದುಡ್ಡು ಇಸ್ಕೊಡು ಅಂತ. ಇಲ್ಲ ಕಣವ, ಯಾವ ತಾವು ಕಷ್ಟ ಆಗದೆ ನಮಗೆ, ಯಾವ್ಯಾವ ಆಯ್ತಲ್ಲ ಕಣವ, ಹಂಗೆ ಆಗದೆ ಹಿಂಸೆ ಕುಂತದೆ ಅಂತ ನಾನು ಹೇಳ್ದೆ ತಾನೆ. ಹೇಳಿದ್ಮೇಲೆ ತಿರ್ಗ ಮತ್ತೆ ಏನು ಮಾಡಕ್ಕೆ ನೀನು? ಅವ್ರು ಫೋನ್ ಮಾಡಕ್ಕೆ ಹೋಗಿದ್ದಾವ ನೀನು? ಅಲ್ಲ, ನೀನು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಮಾಡಿದ್ಯಾ? ಹೆಂಗೆ ಏನಾಗಬೇಕು ಅನ್ಕೊಂಡಿದ್ದೀನಿ ನನ್ನ ಜೀವನ ಹಾಳಾಗಬೇಕು ಅಂತ ಹಿಂಗೆ ಆಡ್ತಿದ್ದೀರಾ? ಸರಿ ಕಂದು ಬಿಡ್ರಲೆ, ನಿಮ್ದೊಳ್ಳೆಯ ಒಳ್ಳೆ ಚೆನ್ನಾಗಂತೀಯ ಕತೆ. ಅಲ್ಲ, ಎಷ್ಟು ಮಟ್ಕಂತೀಯ ನೋಡು, ಎಷ್ಟು ಮಟ್ಕಂತೀಯ ನೋಡವ ನೀನು. ಹಿಂಗೆ ಕಲಿಬೇಕು ಬುದ್ಧಿಯ. ಏನು ನಿಮ್ಮ ಅಪ್ಪ ಫೋನ್ ಮಾಡೋದಕ್ಕೆ ಮಾಡಿರೋದು? ಈಗ ನಿನ್ಗೆ ಅಣ್ಣ ಕಾಸು ಕಿತ್ಕೊಂಡಿಲ್ಲ ನಿಮ್ಮ ಕಾಂತಂಗೆ ಸುಮ್ಮನಿರವ ತಾಯ್ದಿರ. ಥೂ, ಅದಕ್ಕೆ ಕಣವ ಯಾವತ್ತೂ ಅಂಗ್ರಣೆಯಲ್ಲಿ ಬೇಕಾದ್ರೆ ಹೊಸ ಕಡೆ ಸಾಯದ ಅಂಗ್ರಣೆಯಲ್ಲಿ ಬದುಕು ಪಾಳ್ಬೇಡ್ದು. ಥೂ, ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಅಸಹ್ಯ ಆಯ್ತದೆ. ಏನು ಹಿಂಗೆ ನೀವೇ ಸರಿ ಏನು ಕೊಡ್ಬಾರ್ದು ಕೊಟ್ಟಿದ್ದೀರಾ? ನಿಮ್ಮ ಕೈಲಿ ಒಂದು ಬಾರ್ ಮಾತ್ಕೊಳ್ಳೋಣ ಅನ್ಸ್ಕೋಬೇಕಾ ನಾವು? ಒಂದು ಬಾರ್ ಮಾತ್ಕೊಳ್ಳೋಣ ಅನ್ಸ್ಕೋಬೇಕಲೇ ನಾವು? ಹಣೆ ಬರ್ಬೋದಿದ್ದಲೇ ನಮಗೆ? ಯಾಕಂದ್ರೆ ಹಿಂಗೆ ಎಲ್ಲ ಮಾತಾಡಿರಿ, ಎದತ್ತಿದಂಗೆ ಮಾತಾಡ್ತಿರಲ್ಲ ನೀವು. ಮಾತಾಡೋ ಮಾತ್ಕೊಂಡು ನಿಮಗೆ ಸರಿ ಅನ್ಸಲ್ಲ. ನೀವು ಏನು ಮಾತ್ಕೊಳ್ಳೋ ಮಾತಾಡ್ತೀರಿ ನೀವು? ಓಹ್, ಪರವಾಗಿಲ್ಲ, ಸುಮಾರಾಗಿ ಮಾತಾಡೋದು ಕಲ್ತಿದ್ದೀಯೇ. ಏನು ನಿನ್ಗೆ ಅಣ್ಣಂತಾವು ಮರೆತಾರ ಕಿತ್ಕೊಂಡು ತಿಂದಿರ ಕಣವ ನಾವು. ಈ ಮಾತಾ ವಾಪಸ್ ತಗೋ ನೀನು. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಓಹೋ, ನೀನು ಕ್ವಾಪತ್ ಬಿಡ್ತು. ನೀನು ಕ್ವಾಪ ಬೇರೆ ಮಾಡ್ಕೋಬೇಕನವ ನೀನು. ನೀನು ಕಲ್ತಿರೋ ಚಂಕೆ ನೀನು ಕ್ವಾಪ ಬೇರೆ ಮಾಡ್ಕೋಬೇಕು ನೀನು. ಹೆಂಗಂತಿದ್ದಿ ನೋಡಿ, ಎಷ್ಟು ಮಟ್ಟಿಗೆ ಮಾತಾಡ್ತಿದ್ದಿ ಅಂತ. ಅದಕ್ಕನವ ನೀನು ಬುದ್ಧಿಲ್ವ ಒಂಚೂರುವೆ? ಬುದ್ಧಿಲ್ವ? ತಿರ್ಗ ತಪ್ಪು ಮಾಡ್ಬಿಟ್ಟು ಏನು ಮಾಡಿದ ನನಗೆ ಮಾತಾಡ್ತೀಯಲ್ಲ ನೀನು ಮಾತಾಡ್ತಾರ ಮಾತ್ಕೊಂಡು ನಿನಗೆ ಸರಿ ಅನ್ಸದ ಹೇಳು. ಆಯಿತು, ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ನೀನು ಬೇಜಾರು ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು? ನನಗೇನು ಹೇಳಿಯ ನೀನು? ನನಗೇನು ಹೇಳಿಯ ನೀನು? ನಿನಗೆ ಇವತ್ತು ಅತ್ತೆ ಮಾವನ್ನೇ ಹೆಚ್ಚಾಗ್ಬಿಟ್ಟವ್ರೆ, ಗಂಡನೇ ಹೆಚ್ಚಾಗವನೆ. ನಮ್ಮ ಅಪ್ಪನ ಕಷ್ಟ ಏನೋ ಎಂತೋ ಅನ್ನೋದು ನಮ್ಮ ಚೂರಾರು ಅರ್ಥ ಮಾಡ್ಕೊಳ್ತಾನೆ. ನಿನಗೆ ಆಗ್ತಾ ಇದೆಯಲ್ಲ, ಆ ಜಾನಕಿಗೆ ದುಡ್ಕೊಂಡಿರ ಸುಮ್ಮನಾದಳ. ಹಾಂ, ನಮ್ಮ ಕಷ್ಟ ನಮ್ಗೆ ಗೊತ್ತು, ಸುಮ್ಮನಿರವ ತಾಯಿ. ನಿಮ್ಮ ಮನೆ ಏನು ದುಡ್ಡು ಇಸ್ಕೊಂಡು ತಿಂದಿಲ್ಲ. ನಮ್ಗೆ ಯಾವ ದುಡ್ಡು ಬೇಡ, ಯಾವ ಋಣನೂ ಬೇಡ, ಆಯ್ತಾ? ಸುಮ್ಮನಿರೋ ಆಯಿತು. ಥೂ, ಹಾಳಾದ ಜನ್ಮ ನಮ್ದೊಂದು ಜನ್ಮ ನಮ್ಮದು. ತಿರ್ಗ ಬಂಡು ಮಾತಾಡ್ತೀಯಲ್ಲವ, ನಿನ್ನ ಮಾತು ನಿನಗೆ ಸರಿ ಅನ್ಸ್ಬೇಕು ಕಣವ ನಿಜವಾಗ್ಲೂ. ಅಯ್ಯಪ್ಪ ಭಗವಂತ, ಥೂ. ಕಣವ, ನಿನಗೆ ಪರಿಜ್ಞಾನ ಇರಬೇಕು. ತಿರ್ಗವ ಮಾತಾಡ್ತೀಯ ನೀನು ಮಾತಾ? ಅಲ್ಲ, ನಾನು ಹೇಳೋದೊಂದು ಅದಕ್ಕವಂಗೆ. ಈಗ ಒಳ್ಳೆ ನೀನು ಯಾಕೋ ಫೋನ್ ಮಾಡಕ್ಕೆ ಹೋಗಿದ್ದೆ? ಅತ್ತೆನೂ ಇತ್ತಂತೆ, ಮಾವನೂ ಇತ್ತಂತೆ, ಗೊತ್ತಾ? ಪಕ್ಕದಲ್ಲಿ ತೋಟಕ್ಕೆ ಇವ್ರು ಹೋಗಿದ್ರು. ಅಲ್ಲಿ ಫೋನ್ ಮಾಡಿರೋದು ನೀನು. ಅವ್ರ ಮುಂಗಡಲೆ ಅತ್ತೆನೂ ಹೇಳಿದ್ ನನಗೆ. ಅವರು ಹೇಳಿಲ್ಲ, ಅತ್ತೆ ಹೇಳ್ತು ಅವನೇ ದುಡ್ಡಿಲ್ಲ ಪದಾರ್ಥ ನಿಮ್ಮ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಫೋನ್ ಮಾಡಿ ದುಡ್ಡು ಅಂತ ಜೀವ ತೆಗಿತಿದ್ದಾರಂತಲ್ಲ. ಯಾಕಂಗೆ ಮಾಡಬೇಕು ಅಂದ್ಬಿಟ್ಟು ಅತ್ತೆನಂಗೆ ಅಂದಿದ್ದು, ಮಾವನೂ ಅಲ್ಲ ಅತ್ತೆಗೆ ಅಂದಿದ್ದು. ಅಯ್ಯೋ, ಮತ್ತು ನಿನ್ಗೆ ಗಂಡ್ಯಾಕೆ ಸುಳ್ಳು ಹೇಳ್ದ ಹೊರಗಡೆ ಇವ್ನಿ ಅಂತವೆ? ಅವನು ಸುಮಾರಾಗಿ ಕಲ್ತವನೆ ಕಂದ್ಬಿಟ್ಟು ಸುಳ್ಳ. ಅಪ್ಪನ ಕೇಳಿಸ್ಬೇಕಾಗಿತ್ತಾ? ಏನು ಕಿತ್ಕೊಂತಿದ್ದಾವ? ಯಾವ ಕಾಲದಿಂದ ಕಿತ್ಕೊಂತಿದ್ದಾವ? ಅದೊಂದು ಮನೆದೊಂದು ಮಾಡಿಸ್ಕೊಟ್ಟಿದ್ರಿ. ಇಲ್ಲ ಅಂತ ಅನ್ನಕ್ಕಿಲ್ಲ. ನಿಮ್ಮ ಋಣನೂ ಬೇಡ. ಯಾವ್ದಾರು ಒಂದು ದುಡ್ಡಾರು ನಮ್ಗೆ ಬಿಸಾಕ್ತೀವಿ ನಾವು. ನಮಗೆ ಬೇಡಕನವ ದುಡ್ಡುವೆ. ಅಯ್ಯಪ್ಪ, ಈ ಥರ ಅಂಗ್ರಣೆಯಲ್ಲಿ ಬದುಕ್ಬಿಡ್ದು ಮುಂಚೆ ನಿಜವಾಗ್ಲೂ ನಮ್ಮ ಬಾಳ ನಾಯಿ ಬಾಳಕಿಲ್ಲ. ಹಾಳಾದ ಮುಂಡೆ ಮಗಂಗೆ ಬಡ್ಕೊಂಡೆ ನಾನು. ಯಾವ ಮನೆ ರೆಡಿ ಮಾಡಿಸ್ಕೊಳ್ಳೋದು ಬೇಡ, ಇರೋದ್ರಲ್ಲಿ ಅಧಿಕಾರ ಸಾತ್ರ ಸಾಯಕಾಯ್ತದೆ. ಗಾಡೆ ಉಂಟೋಗಿ ಯಾವನ ಕೈ ಅಂಗ್ರಣೆಯಲ್ಲಿ ಇರೋದು ಬೇಡ ಅಂತ ಬಡ್ಕೊಂಡೆ ನಾನು ಅವತ್ತೇ. ಈ ಮಾತುಗಳು ಬಂದೇ ಮುಂದಕ್ಕಾದ್ರು ಅಂತ
ನಾವು ಕೇಳಿಲ್ಲ ಮಟ್ಟವನು ಇವತ್ತು ಈ ಮಾತುಗಳನ್ನು ನಾನು ಕೇಳಬೇಕಾಗದೆ ನೋಡು ಎಷ್ಟು ಮಟ್ಟಿಗೆ ಅಲ್ಲ ಅವು ಅಪ್ಪನ ಮುಂದ್ಗಡೆ ನಿಂತ್ಕೊಂಡು ಅದಕ್ಕೆ ಸುಳ್ಳು ಹೇಳ್ದ ಮತ್ತು ಹೊರಗಡೆ ಅಂತ ಓ ಅವರು ಅಪ್ಪನ ಪದೇ ಮಾಡಿಕೊಟ್ಟಿದ್ದೇನೋ ಹಿಡ್ದು ನಮ್ಮನ್ನ ಕಳ್ರಾಗಿದ್ವಲ್ಲ ನಾವು ಅದಕ್ಕೆ ನಮ್ಮನ್ನ ಇಟ್ಕೊಟ್ಟಿರೋದು ಅವನು ಸುಮಾರಾಗೆ ಬುದ್ಧಿ ಕಲ್ತವನೆ ಕಲ್ತವ್ರೆ ಅವ್ರೇನು ಬೇಕು ಅಂತ ಹೇಳಿಲ್ಲ ಅಲ್ಲೇ ಪಕ್ಕದಲ್ಲಿದ್ದಾಗ ನೀನು ಫೋನ್ ಮಾಡಿದ್ರೆ ಅವ್ರೇನು ಮಾಡೋರು ಅವ್ರು ಫೋನ್ ಮಾಡಿದ್ರೆ ಅತ್ತಿಂದ ನೀನು ತಾನೇ ಮಾಡಿದ್ದು ತಿರ್ಗಾ ಮಾತಾಡ್ತೀಯಲ್ಲ ನೀನು ಬಾಯಿಗೆ ಹೆಂಗೆ ಬಂತು ಹಂಗೆ ಮಾತಾಡ್ತೀಯಲ್ಲವ ನೀನು ಒಳ್ಳೆ ಹೆಂಗೆ ಆಡ್ತೀಯ ನೋಡು ನೀನು ಚೆನ್ನಾಗಿ ಆಡ್ತೀಯ ಬಿಡು ನಿನ್ನಂಗೆ ಕಲಿಬೇಕು ಬುದ್ಧಿ ಅಲ್ಲವಾ ಅಯ್ಯೋ ನನ್ನ ಕಲ್ತರದವ ನನ್ನ ಹತ್ರ ಕರಂಗಡಿಲಿ ಹೆಂಗೆ ಯಾರು ಕಲಿಬೇಡಿ ಕಣ್ರವ ನೀವು ಯಾರನ್ನೂ ಕಲಿಬೇಡಿ ನೀವು ಕಲಿಗಿಲೇಕ್ಕೆ ಹೋಗ್ಬೇಡಿ ಪಪ್ಪ ನಂತರ ಕರಂಗಡಿ ಬುದ್ಧಿಯಾ ನೀವೇ ಕಲ್ತೀರಿ ಅಲ್ಲ ನಿನಗೆ ನಿನ್ನ ಮತ್ತೆ ಮಾವನಿ ಹೆಚ್ಚಾಗವ್ರೆ ನಿನ್ನ ಗಂಡ ಹೆಚ್ಚಾಗವನೆ ಎತ್ತು ತಾಯಿ ತಂದೆ ಹೆಂಗಾರೆ ಅಲ್ಲಿ ಸುಮ್ಮನೆ ಮಾತಾಡೋ ಉಪಯೋಗ ಇಲ್ಲ ಬಿಡವ ಸುಮ್ಮನೆ ಎಷ್ಟು ಮಾತಾಡೋರು ಅಷ್ಟೇ ಅರ್ಥ ಮಾಡ್ಕೊಳ್ದೋದ್ಮೇಲೆ ಎಷ್ಟು ಮಾತಾಡಿ ಏನು ಪ್ರಯತ್ನ ಹೇಳು ವಾ ನೀನೇ ತಿರ್ಗ ವಾದ ಮಾಡ್ತಿಲ್ಲವ ನೀನು ತಪ್ಪು ನಿನ್ನಲ್ಲಿ ಇಟ್ಕೊಂಡು ತಪ್ಪ ನಿನ್ನಲ್ಲಿ ಬಿಡಿಕೊಂಡು ನನ್ನ ಕೂಡ ವಾದ ಮಾಡಿದ್ರೆ ಅದು ಸರಿ ಬಂದದ ಸರಿ ಅದು ಒಳ್ಳೆ ರೀತಿಯವ ಇನ್ನೊಂದ್ಸತಿ ಹಂಗೆ ದುಡ್ಡು ಕಾಸು ಅನ್ಕೊಂಡು ಫೋನ್ ಮಾಡಬೇಡ ನೀನು ವಾ ನಿಮ್ಮ ದೊಡ್ಡ ನಮಸ್ಕಾರ ನಿಮಗೆ ಕರವ ಇನ್ನೂ ನೋಡ್ಲೆ ಹಿಂಗೆಲ್ಲವ ಎದೆತ್ತಿದಾಗ ಮಾತಾಡಿದ್ಯಲ್ವಾ ಇನ್ನೊಂದ್ಸತಿ ನಿನ್ನ ಮನೆ ಬಾಕ್ಲು ನಾನು ಬಂದರೆ ನೀನು ಯಾಕಡೆ ತಗೋ ಕಿತ್ತೊಗೊಂಡು ಕೊಡ್ಸ್ಕೊಳ್ಸು ಸರಿಯಾ ನಿನ್ನ ಮನೆ ಬಾಕ್ಲಿಗೂ ಬರೋದು ಬೇಡ ನಿಮ್ಮ ಸಹವಾಸನೂ ಬೇಡ ಕರವ ನಮಗೆ ನಿಮ್ಮ ಒಟ್ಟೆ ಸಹವಾಸಗಳು ನಮಗೆ ಬೇಡ ನಮಗೆ ನಾವು ಒಂದಂದ್ರೆ ಅವ್ರೊಂದಂತಾರೆ ಆ ಸಹವಾಸ ಕಟ್ಕೊಂಡು ನಮಗೇನಾಗಬೇಕು ತು ನಿಜವಾಗ್ಲೂ ನಾಚಿಕೆ ಇದೆ ನನಗೆ ಅಷ್ಟು ಬೇಜಾರಾಯ್ತದೆ ನನಗೆ ಹಾಳಾದ ಮುಂದೆ ನಾನು ಯಾಕೆ ಬೇಕಾಗಿತ್ತು ನಮಗೆ ಇವೆಲ್ಲವ ಅಂತ ಯಾಕೆ ಬೇಕಾಗಿತ್ತು ಅಂತವ ಬೇಜಾರಾಯ್ತದೆ ಕಣವ ಅಲ್ಲ ಗುಡ್ಸ್ಲಲ್ಲಿ ಜೀವನ ಮಾಡಿದ್ರು ಹಂಗೇಳಿ ಇರಬೇಡ್ದಂತೆ ಹಂಗೆ ಹಂಗೊಂದು ಜೀವನ ಆಗೋಯ್ತು ನಮ್ಮದು ಹಂಗೊಂದು ಜೀವನ ಅಯ್ಯಪ್ಪ ಭಗವಂತಗಂತೂ ಈ ಥರನೂ ಆಡಾರ ಮುನ್ಸ ಈ ಥರನೂ ಬುದ್ಧಿ ಕಲ್ತಾರ ಮುನ್ಸ ಹಂಗಿಸ್ತೀವಿ ಅನ್ಕೊಂಡು ಇಷ್ಟು ಮಟ್ಕುವೆ ನಮ್ಮಂತ ಬಂಡವಾಳ ಯಾರು ಬದುಕಬೇಡ್ದು ಕಣವ ಅವ ಸುಮ್ಮನೆ ಓವರಾಗ ಆಡ್ಬೇಡ ಕೂತ್ಕವ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಜಾಸ್ತಿ ಮಾತಾಡಬೇಡ ಮಾಡ್ಬೇಡ ಕಣವ ನಿನ್ನ ದುಡ್ಡು ಕಾಸು ವಿಷಯಕ್ಕೆ ಪ್ರೀತಿ ಮಗಳ ಮೇಲೆ ಪ್ರೀತಿ ಇದ್ರೆ ಪ್ರೀತಿಗೋಸ್ಕರ ಮಾಡು ಅಷ್ಟೇ ಮಗಳ ಮೇಲೆ ಪ್ರೀತಿ ಇದ್ರೆ ಇಲ್ದರೆ ನೀನು ಈ ದುಡ್ಡು ಕಾಸು ವಿಷಯಕ್ಕೆ ನೀನು ಫೋನೇ ಮಾಡಬೇಡ ನೀನು ಅಯ್ಯೋ ಬೇಡ ಹಾಕು ನಿಮ್ಮಿಂದ ನೀನು ಬೆಳ್ಕರಿತಿತ್ತು ನಂಗೆ ಅರ್ಥ ಕುಂತಿದ್ಯಲ್ಲ ನಿನ್ನ ಗಂಡಿಂದ ನಿನ್ನಿಂದನೂ ಈ ದುಡ್ಡು ನಾವು ಮಡಿಕೊಳ್ಳೋರಲ್ಲವ ಮೊದಲು ಬಿಸಾಕಬೇಕು ಅಂತ ನಮಗೂ ಅದೇ ಅನಿಸ್ತಾ ಇರೋದು ಏನು ಮಾಡಿ ನನ್ನ ಮಗ ಅವ್ನಿಗೆ ಹೇಳಿನಿ ಅಣ್ಣನಿಗೆ ಕೊಟ್ಬಿಡ್ತೀವಿ ಕಣವ ಕೊಟ್ಬಿಡೋದಂತ ಅಣ್ಣನ ಒಂದನೇ ಕತೆ ಕೊಟ್ಬಿಟ್ಟ ಸುಮ್ಕಿರು ನಿಮ್ಮ ಋಣ ನಮಗೆ ಬೇಡ ಕತೆ ಅಯ್ಯಪ್ಪ ನಿನ್ನ ಋಣ ತಿನ್ನೋದು ನಿನ್ನ ಋಣ ತಿನ್ಬಿಟ್ರೆ ಆಮೇಲೆ ಸರಿಯಾದದ ಸರ್ ಬಂದದ ಹೇಳು ಅವ್ವ ಹೊಟ್ಟೆ ನೋವು ಬಂದ್ಬಿಡ್ತದೆ ಅಷ್ಟೇ ನಿನ್ನ ಋಣ ತಿನ್ನಕ್ಕೆ ಹೋಗ್ಬಿಟ್ರೆ ನಾನು ನಿನ್ನ ಋಣ ನಾವು ತಿನ್ನಕ್ಕಿರಾಗ ಸುಮ್ಕಿರವ ಧೈರ್ಯವಾಗಿರವ ನೀನು ತಲೆಗೆಡ್ಸ್ಕೊಬೇಡ ಯಾರು ಋಣಕ್ಕೂ ನಾವು ಹುಟ್ಟಿಲ್ಲ ಕತೆ ಋಣ ಅಂತ ಮಾತ್ಕೊಂಡ್ಬೇಡ ಕಣವ ಅವ್ರಷ್ಟೇ ಮಾಡಲಿ ಬೇರೆಯವರು ನಿನ್ನ ಮಗನೂ ಸೊಸೆ ಮೇಲೆ ಈಗ ಪ್ರೀತಿ ಉಕ್ಕೇರಿತದಲ್ಲ ನಿನಗೆ ಅವತ್ತಿಂದ ಎಲ್ಲೋಗಿತ್ತು ನಿನಗೆ ಪ್ರೀತಿ ಎಲ್ಲೋಗಿತ್ತು ನೋಡು ಬಿದ್ದಿರೋರು ಬಿಸಿಲು ಕೊಟ್ಟರೆ ಇದು ಬಂದು ಅದು ಹೋದ್ರು ಅಂತ ಹಿಂಗೆ ಕಣವ ಇತ್ತನೇ ಕಂಡೆ ಹೇಳಿರೋದು ಹಿರಿಕರು ಕಾಂತಾನೆ ಹೇಳಿಲ್ಲ ಅಷ್ಟೆಲ್ಲ ಸಹಾಯ ಮಾಡಿದವ್ರಿಗೆ ನೀನು ಈ ಥರವ ಹಿಂಗೆ ಮಾತಾಡೋದು ಈಗ ಮಗ ಹೆಚ್ಚಾಗ್ಬಿಟ್ಟನೆ ಆಗೆಲ್ಲವ ಅಳಿ ಮೈ ಹೆಚ್ಚಾಗಿದೆ ನನ್ನ ಗಂಡ ಎಷ್ಟು ಕಷ್ಟಪಡ್ತಾವ್ರೆ ಏನು ಅನ್ನೋದು ನನಗೆ ಗೊತ್ತು ನಿನ್ಗೇನು ಗೊತ್ತು ಆಗಲೂ ರಾತ್ರಿ ನಿದ್ದೆ ಮಾಡ್ದಾನೆಯ ಕಷ್ಟ ಬೀಳ್ತಾ ಕೂತಾರೆ ನಿಮ್ಮ ಸಾಲ ತೀರ್ಸೋಕ್ಕೆ ಅವ್ರಿಗೆ ನಾನೇ ಬಂದಿದ್ದದ ತಿರ್ಗಾ ಮಾತಾಡ್ತೀರ ನೀನು ಮಗನ ಮೇಲೆ ಕರುಣೆ ಉಕ್ಕರ್ದು ಬಿಡ್ತು ನಿನಗೆ ನೋಡು ಅಳಿ ಮೈ ಎಷ್ಟು ಮಾಡ್ತಾನೆ ಅಳಿಮೈನೇ ತಾನೆ ಮಗ ಅನ್ಸ್ಕೊಳಕ್ಕದ ಏನೇ ಆದ್ರೂ ನನ್ನ ಗಂಡ ಅಷ್ಟೊಂದು ಮಾಡಿದ್ರು ನೀ ಎತ್ತಿಲ್ದಂಗೆ ಮಾತಾಡ್ತೀರ ನೀನು ಸರಿ ಬಿಡು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನೀನು ನನ್ನ ಎತ್ತಿನ ಬಗ್ಗೆ ನೀನು ಮಾತಾಡಬೇಡ ಮುಚ್ಕೊಂಡು ಮಡಗ್ಲೆ ಫೋನೆ ಜಾಸ್ತಿ ಮಾತಾಡಬೇಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ